ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಲೋ ಹಲೋ ಶಾರದಾ ಅವರೇ, ನಾನು ಶರಾವತಿ ಮಾತಾಡ್ತಾ ಇರೋದು. ಹಾಂ, ಗೊತ್ತಾಯ್ತು. ಹೇಳಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ಸಮಾಚಾರ? ಫೋನ್ ಮಾಡಿದ್ರಲ್ಲ? ಅದು ನಾನಿವತ್ತು ಒಂದು ಮುಖ್ಯವಾದ ನಿರ್ಧಾರನ ತಗೋಬೇಕು ಅಂತ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಹೇಳ್ಕೋಬೇಕು ಅನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಏನು ನಿರ್ಧಾರ ತಗೋಬೇಕು ಅಂತಿದ್ದೀರಾ? ಅದು ನನ್ನ ಹತ್ರ ಚರಾಸ್ತಿ, ಸ್ಥಿರಾಸ್ತಿ, ಕ್ಯಾಶು ಎಲ್ಲ ಸೇರಿ 120 ಕೋಟಿ ಆಸ್ತಿ ಇದೆ. ಅದನ್ನು ಭಾಗ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾರ್ಯಾರು ಭಾಗ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಕೇಳಲ್ವಾ? ತಿಳ್ಕೋಬೇಕು ಅಂತ ಕುತೂಹಲ ಇದೆ, ಆದರೆ ನಾನಾಗೆ ಕೇಳೋದು ತಪ್ಪಾಗತ್ತೇನೋ ಅಲ್ವಾ? ಖಂಡಿತ ತಪ್ಪಾಗಲ್ಲ. ಯಾರ್ಯಾರ ಹೆಸರಿಗೆ ಆಸ್ತಿ ಭಾಗ ಮಾಡಬೇಕು ಅಂತಿದ್ದೀರಾ? ನನ್ನ ಮಗ ದೇವು, ಕೃಷ್ಣ, ನನ್ನ ಚಿಕ್ಕ ಸೊಸೆ ದೇವ್ಯಾನಿ, ಜೊತೆಗೆ ನನ್ನ ಹಿರಿ ಸೊಸೆ ನಿವೇದಿತಂಗೆ. ನಿವೇದಿತಾಗೂ ಆಸ್ತಿಲಿ ಭಾಗ ಕೊಡ್ತಾ ಇದ್ದೀರಾ? ಯಾಕೆ ಕೊಡಬಾರ್ದಾ? ಹಾಗಲ್ಲ, ಈ ಹಿಂದೆ ನೀವು ಎಷ್ಟೋ ಸತಿ ನಮ್ಮ ಮನೆಗೆ, ನಿವೇದಿತಾಗೆ ಎಷ್ಟೋ ರೀತಿಲಿ ಸಹಾಯ ಮಾಡಿದ್ದೀರಾ. ಅಂಥದ್ರಲ್ಲಿ ಈಗ ನಿಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿಲಿ ನಿವೇದಿತಂಗೂ ಪಾಲು ಕೊಡೋ ಅವಶ್ಯಕತೆ ಇದೆಯಾ ಅಂತ? ಖಂಡಿತ ಇದೆ. ನಿವೇದಿತನ ಭವಿಷ್ಯಕ್ಕೋಸ್ಕರ ನನ್ನ ಆಸ್ತಿಲಿ ನಿವೇದಿತಂಗೆ ಭಾಗ ಕೊಡೋ ಅವಶ್ಯಕತೆ ಇದೆ. ಜೊತೆಗೆ ನನ್ನ ಆಸ್ತಿನ ತಗೊಳ್ಳೋ ಹಕ್ಕು ಅವಳಿಗಿದೆ. ಆದರೆ ನಿವೇದಿತಾ ಇದಕ್ಕೆ ಒಪ್ಪಬೇಕಲ್ಲ? ಆಸ್ತಿನ ಭಾಗ ಮಾಡಿ ಅವಳ ಹೆಸರಲ್ಲಿ ಪೇಪರ್ಸ್ ರೆಡಿ ಮಾಡೋಕ್ಕಿಂತ ಮುಂಚೆ ಹೇಳಿದ್ರೆ ಅವಳು ಅದಕ್ಕೆ ಒಪ್ಪೋದಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಎಲ್ಲ ಆಸ್ತಿನ ಭಾಗ ಮಾಡಿ ಎಲ್ಲ ಪೇಪರ್ಸ್ ರೆಡಿ ಮಾಡಿ ಅವಳ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿದ ಮೇಲೆ ನಾನು ಅವಳಿಗೆ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಷಯನ ನೀವು ಕೂಡ ಹೇಳಬಾರ್ದು. ಇವತ್ತು ದೇವು, ಕೃಷ್ಣ, ದೇವ್ಯಾನಿ ಇವ್ರ ಜೊತೆ ಈ ವಿಚಾರನ ಮಾತಾಡಿ ಎಲ್ಲ ಪೇಪರ್ಸು ರೆಡಿಯಾಗಿ ಆಸ್ತಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ನಾನೇ ನಿಮ್ಗೆ ಫೋನ್ ಮಾಡಿ ವಿಷಯನ ತಿಳಿಸ್ತೀನಿ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈಗಾಗಲೇ ನಿವೇದಿತಾ ದೇವಣ್ಣನ ಡೈವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಅವರಿಬ್ಬರಿಗೂ ಡೈವರ್ಸ್ ಆಗದೇ ಇರಲಿ, ಕಾಂಪ್ರಮೈಸ್ ಆಗಲಿ ಅನ್ನೋದೇ ನಮ್ಮೆಲ್ಲರ ಮನಸ್ಸಲ್ಲೂ ಇದೆ. ಆದರೆ ಅಪ್ಪಿತಪ್ಪಿ ಅವ್ರಿಗೆ ಡೈವರ್ಸ್ ಆಗೇ ಬಿಟ್ಟರೆ ಈಗ ನೀವು ನಿವೇದಿತಾಗೆ ನಿಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿಲಿ ಭಾಗ ಕೊಡ್ತಾ ಇದ್ದೀರಲ್ಲ, ಅದು ಅನ್ಯಾಯ ಆಗ್ಬಿಡಲ್ವಾ? ನಾನು ಹಾಗೆ ಅಂದ್ಕೊಳ್ಳಲ್ಲ. ನಿಜ ಹೇಳಬೇಕು ಅಂದರೆ ನನ್ನ ಮನಸ್ಸಿನಲ್ಲಿ ನನಗೊಂದು ಭರವಸೆ ಇದೆ. ಒಂದಲ್ಲ ಒಂದು ದಿವಸ ನಿವೇದಿತಾ, ದೇವು ಮತ್ತೆ ಒಂದಾಗ್ತಾರೆ ಅಂತ. ಅಕಸ್ಮಾತ್ ಕಾಂಪ್ರಮೈಸ್ ಆಗದೆ ಡೈವರ್ಸ್ ಆಗೇಬೇಕು ಅಂತ ವಿಧಿ ಲಿಖಿತ ಇದ್ದರೆ ನಾವು ಯಾರೂ ಏನೂ ತಪ್ಸೋಕ್ಕಾಗಲ್ಲ. ಆಗಲೂ ನಾನು ನಿವೇದಿತಂಗೆ ಆಸ್ತಿ ಕೊಟ್ಟಿದ್ದು ಅನ್ಯಾಯ ಇತ್ತು ಅಂತ ಅಂದ್ಕೊಳ್ಳಲ್ಲ. ಅವಳು ನನ್ನ ಮಗಳ ಸಮಾನ. ನನ್ನ ಮಗಳಿಗೆ ನಾನು ಆಸ್ತಿಲಿ ಭಾಗ ಕೊಟ್ಟೆ ಅಂದ್ಕೊಳ್ತೀನಿ. ನಿಮ್ಮದು ತುಂಬ ವಿಶಾಲವಾದ ಹೃದಯ ಶರಾವತಿ ಅವರೇ. ಇದರಲ್ಲಿ ನನ್ನ ದೊಡ್ಡ ಮನಸ್ಸು ಏನು ಬಂತು ಶಾರದವ್ರೆ? ಇದು ನನ್ನ ಕರ್ತವ್ಯ. ಸರಿ, ನಾನು ಮತ್ತೆ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಈಗಿಡ್ತೀನಿ. ನಮಸ್ಕಾರ. ನಮಸ್ಕಾರ.
ಎಲ್ರಿಗೂ ಸ್ವಲ್ಪ ಬಿಡು ಮಾಡ್ಕೊಳ್ಳಿ. ಮುಖ್ಯದ ವಿಚಾರ ಮಾತಾಡಬೇಕು ಅಂದಿದ್ರಲ್ಲ, ಅಂಥ ಮುಖ್ಯವಾದ ವಿಚಾರ ಏನಿರ್ಬೋದು? ನನಗೇನು ಗೊತ್ತು ದೇವೇರಿ, ಆ ವಿಷಯದ ಬಗ್ಗೆ ನಿನಗೆಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಅಲ್ಲ, ಅಮ್ಮ ಏನು ಮಾತಾಡ್ಬೋದು ಅಂತ. ಈಗ ಹೋದರೆ ಅವರೇ ಹೇಳ್ತಾರಲ್ಲ, ಬಾ ಕಾಯ್ತಾ ಇರ್ತಾರೆ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಕೃಷ್ಣ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್. ರಾಮಣ್ಣ, ಎಲ್ರಿಗೂ ತಿಂಡಿ ತಗೊಂಬ. ಅಮ್ಮ, ಹಾಂ, ಏನೋ ಹೇಳಬೇಕು ಅಂತಿದ್ದೆ. ಹೌದು. ಏನು ವಿಷಯಮ್ಮ? ಅದು ನನ್ನ ಹೆಸರಿನಲ್ಲಿರೋ ಚರಾಸ್ತಿ ಸ್ಥಿರಾಸ್ತಿನೆಲ್ಲ ನಿಮ್ಗಳಿಗೆಲ್ಲ ಬರೀಬೇಕು ಅಂತ ಇದ್ದೀನಿ. ಅದಕ್ಕೇನಮ್ಮ ಈಗ ಅವಸರ? ಅವಸರ ಅಂತ ಅಲ್ಲದಿರು, ಒಟ್ಟು ನಂದು ಕರ್ತವ್ಯ ಅಂತ ಒಂದಿರುತ್ತಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ತವ್ರ ಮನೆಯಿಂದ 65 ಕೋಟಿ ಗಿಫ್ಟ್ ಆಗಿ ಬಂತು. ಅದರಲ್ಲಿ 32 ಕೋಟಿ ಹಣನ ಪ್ರತಿಬಿಂಬ ಚಾನಲ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಇನ್ನು ಉಳಿದ 33 ಕೋಟಿ ಕ್ಯಾಶು ನನ್ನ ಹತ್ರನೇ ಇದೆ. ಜೊತೆಗೆ ನಿಮ್ಮ ತಂದೆ ಮಾಡಿರೋ ವಿಲ್ಲ, ಜಮೀನು, ಹಣ ಎಲ್ಲ ಸೇರಿ ಒಟ್ಟು ನನ್ನ ಹತ್ರ 120 ಕೋಟಿ ಚರಾಸ್ತಿ ಸ್ಥಿರಾಸ್ತಿ ಇದೆ. ಇದನ್ನೆಲ್ಲ ನನ್ನ ಹತ್ರ ಇಟ್ಕೊಂಡು ಏನು ಮಾಡಲಿ? ಇದನ್ನೆಲ್ಲ ಮುಂಚೆನೇ ನಿಮಗೆಲ್ಲ ಭಾಗ ಮಾಡಬೇಕು ಅಂತಿದ್ದೆ. ಆದರೆ ನೀವೆಲ್ಲ ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ರಿ, ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಆದರೆ ಇತ್ತೀಚೆಗೆ ಎದುರಾದ ಸಂದರ್ಭ, ಪರಿಸ್ಥಿತಿ ನೋಡಿದಾಗ ಆದಷ್ಟು ಬೇಗ ಆಸ್ತಿನ ಭಾಗ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಅಮ್ಮ, ಅಪ್ಪಾಜಿದಿದ್ದ ಭವಿಷ್ಯಕ್ಕೆ ಅಂತ ಮಾಡಿಟ್ರು ಆಸ್ತಿ ಅದು. ಜೊತೆಗೆ ನಿನ್ನ ತವ್ರ ಮನೆಯವರು ನೀನು ಸಂತೋಷವಾಗಿರಲಿ ಅಂತ ಕೊಟ್ಟರು ಆಸ್ತಿ. ಸದ್ಯಕ್ಕೆ ಅದು ನಿನ್ನ ಹತ್ರನೇ ಇರಲಿ, ನಮಗೆ ಬೇಡ. ಹೇಳ್ದನಲ್ಲ ಕೃಷ್ಣ, 120 ಕೋಟಿ ಹಣ ಆಸ್ತಿನೆಲ್ಲ ಇಟ್ಕೊಂಡು ನಾನೇನು ಮಾಡಲಿ? ಅಷ್ಟಕ್ಕೂ ನಾನಿನ್ನು ಎಷ್ಟು ಕಾಲ ಇರ್ಬೋದು ಹೇಳು? ಅಮ್ಮ ಪ್ಲೀಸ್, ನೀನು ಈ ರೀತಿ ಎಲ್ಲ ಮಾತಾಡಬೇಡ. ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಹೌದಮ್ಮ, ಪ್ಲೀಸ್. ನೊಂದ್ಕೋಬೇಡಿ. ನನಗೂ ನಿಮ್ಮ ಜೊತೆ ಹೆಚ್ಚು ಕಾಲ ಬದುಕಬೇಕು ಅಂತ ಆಸೆ ಇದೆ. ಆದರೆ ನನ್ನ ತಂದೆನ ನಾನು ಕಳ್ಕೊಂಡಾಗ ಅವ್ರಿಗೆ 58 ವರ್ಷ. ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಮತ್ತು ನಿಂಗೆ ಚಿಕ್ಕಮ್ಮ ಅಂದರೆ ನನ್ನ ತಂಗಿ, ಈಗಾಗಲೇ ಅವಳು 2 ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ. ಅವಳು ನನಗಿಂತ 6 ವರ್ಷ ಚಿಕ್ಕವಳು. ಅಂದರೆ ನಾನು ಅದೇ ಜೀನ್ಸ್ನವಳಲ್ವ. ಇತ್ತೀಚೆಗಂತೂ ಯಾರು ಎಷ್ಟು ವರ್ಷ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಮ್ಮ ಪ್ಲೀಸ್, ಹೀಗೆಲ್ಲ ಮಾತಾಡಬೇಡಿ. ಕೇಳೋದಕ್ಕೆ ಮನಸ್ಸಿಗೆ ತುಂಬ ಹಿಂಸೆ ಆಗತ್ತಮ್ಮ. ನೋಡಿ, ಹೀಗೆ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವಿಬ್ಬರು ಅಮ್ಮ ಹೇಳ್ತಿರೋದಕ್ಕೆ ಬರೀ ಎಮೋಷ್ನಲ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಅವ್ರ ಮನಸ್ಸಿನ ಆತಂಕನೂ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ಆಸ್ತಿನ ಭಾಗ ಮಾಡಿ ಹಂಚಿದ ತಕ್ಷಣ ಅವ್ರಿಗೇನಾದರೂ ಆಗ್ಬಿಡುತ್ತೆ ಅಂತ ಯಾಕೆ ಅನ್ಕೋಬೇಕು? ಅತ್ತೆಗೆ ಅವ್ರ ಆಸ್ತಿಲಿ ಭಾಗ ಮಾಡಿ ನಮ್ಗೆ ಹಂಚಬೇಕು ಅಂತ ಆಸೆ ಆಗಿದೆ, ಕೊಡ್ಲಿ ಬಿಡಿ. ಅತ್ತೆ, ನೀವು ಆಸ್ತಿನ ಭಾಗ ಮಾಡಿ, ನಿಮ್ಮ ಸಂತೋಷಕ್ಕೋಸ್ಕರ ನಾವು ಅದನ್ನು ಇಸ್ಕೋತೀವಿ. ಅಮ್ಮ, ನನಗೆ ಯಾವ ಹಣ ಆಸ್ತಿನೂ ಬೇಡ. ನಾನು ಈಗಲೇ ಸಂತೋಷವಾಗಿದ್ದೀನಿ. ಆಸ್ತಿ ತಗೊಂಡ ತಕ್ಷಣ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ ಅಂತ ಯಾಕೆ ಅಂದ್ಕೋತೀಯ? ಇನ್ಫ್ಯಾಕ್ಟ್
ಆಸ್ತಿ ಅಂತಸ್ತು ಇದ್ದರೆ ಮನುಷ್ಯನ ನೆಮ್ಮದಿ ಸಂತೋಷ ಸ್ವಲ್ಪ ಮಟ್ಟಕ್ಕೆ ಹೆಚ್ಚಾಗುತ್ತೆ ಅಂತಾರೆ. ಜೊತೆಗೆ ಹಣ ಇರೋರು ಸುತ್ತ ಬಂಧು ಬಾಂಧವರು ಯಾವಾಗಲೂ ಇರ್ತಾರೆ. ದೇವು, ನೀನು ಆಸ್ತಿ ಬೇಡ ಅನ್ಬೇಡ, ನಂಗೆ ತುಂಬ ನೋವಾಗುತ್ತೆ. ಅಮ್ಮ, ನೀನು ಆಸ್ತಿಲಿ ಕೊಡೋ ಭಾಗನ ನಾನು ತಗೊಳ್ತೀನಿ. ಆದರೆ ಒಂದು ರಿಕ್ವೆಸ್ಟ್. ಏನು? ನೀನು ಆಸ್ತಿನ ಭಾಗ ಮಾಡಬೇಕಾದ್ರೆ ಹೆಚ್ಚಿನ ಭಾಗನ ದೇವು ಕೊಟ್ಬಿಡು. ಅಪ್ಪಾಜಿ ದೇವುಗೆ ಒಂದು ಚಾನಲ್ ಮಾಡಿಕೊಟ್ರು, ಒಂದು ವಿಲಾ ಕೊಡಿಸಿದ್ರು. ಆದರೆ ಅವನು ಇದು ಯಾವುದು ಬೇಡ ಅಂತ ಎಲ್ಲ ನನಗೆ ಕೊಟ್ಟ, ನಾನು ಸಂತೋಷವಾಗಿರಲಿ ಅಂತ. ಈಗ ನನ್ನ ಹತ್ರ ಒಂದು ಟಿ ವಿ ಚಾನಲ್ ಇದೆ, ಬಂಗ್ಲೆ ಇದೆ, ತಕ್ಕಮಟ್ಟಿಗೆ ಹಣನೂ ಇದೆ. ಪಾಪ ದೇವ್ ಹತ್ರ ಏನೂ ಇಲ್ಲಮ್ಮ. ಅದಕ್ಕೆ ಆಸ್ತಿಲಿ ಹೆಚ್ಚಿನ ಭಾಗನ ಅವನಿಗೆ ಕೊಟ್ಬಿಡು. ಅದು ಹೇಗೆ ಸಾಧ್ಯ ಕೃಷ್ಣ? ಅವ್ರವ್ರ ಭಾಗದ ಆಸ್ತಿನ ಅವ್ರವರೇ ಇಟ್ಕೋಬೇಕು. ಒಂದು ವೇಳೆ ನಿಮ್ಮ ಭಾಗದ ಆಸ್ತಿಯನ್ನು ಅತ್ತೆ ದೇವಾನಂದವ್ರಿಗೆ ಕೊಟ್ಟರು ಅಂತಾನೆ ಇಟ್ಕೊಳ್ಳೋಣ. ಆದರೆ ದೇವಾನಂದವರು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಲ್ಲ. ಮೊದಲೇ ಸ್ವಾಭಿಮಾನ ಜಾಸ್ತಿ ಅವ್ರಿಗೆ. ನಾನು ದೇವು ತಮ್ಮ ದೇವಿಯನಿ, ನನಗೂ ಸ್ವಾಭಿಮಾನ ಇದೆ. ಹಾಗಂತ ಅವತ್ತು ದೇವು ಚಾನಲ್ನ ಬಿಟ್ಕೊಟ್ಟಾಗ ನಾನು ತಗೊಳ್ಳಿಲ್ವಾ? ಅವತ್ತು ನೀನು ಬೇಡ ಅಂತ ಒಂದು ಮಾತು ಹೇಳಲಿಲ್ಲ, ಇವತ್ತು ಯಾಕೆ ಈ ರೀತಿ? ಅದೇ ಬೇರೆ ಇದೇ ಬೇರೆ ಕೃಷ್ಣ. ಹೇಗೆ ಬೇರೆ ಬೇರೆ ಹೇಳು ನೋಡೋಣ. ಅವತ್ತು ನಾನು ಏನಂದೆ? ಒಂದು ನಿಮಿಷ, ಯಾಕೆ ಮಾತಿಗೆ ಮಾತು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ? ನೋಡಿ, ನಾನು ಈಗಲೇ ಡಿಸೈಡ್ ಮಾಡಿದ್ದೀನಿ ಯಾರ್ಯಾರಿಗೆ ಎಷ್ಟು ಆಸ್ತಿ ಕೊಡಬೇಕು ಅಂತ. ಈಗ ಮತ್ತೆ ಅದ್ರ ಬಗ್ಗೆ ಚರ್ಚೆ ಬೇಡ. ಸಾರಿ ಮ್ಯಾಮ್, ನಿನ್ನ ಎದುರುಗಡೆ ನಾವು ಹೇಗೆ ಮಾತಿಗೆ ಮಾತು ಬೆಳೆಸಬಾರ್ದಾಗಿತ್ತು. ಸಾರಿ ಅತ್ತೆ. ದಟ್ಸ್ ಓಕೆ. ಈಗ ಯಾರ್ಯಾರಿಗೆ ಏನೇನು ಆಸ್ತಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಅತ್ತೆ? ಮಲ್ಲಿಗೆಪುರದಲ್ಲಿರೋ 28 ಕೋಟಿ ಬೆಲೆ ಬಾಳೋ ತೋಟ, ಜಮೀನು, ಮನೆ ಎಲ್ಲನೂ ಕೃಷ್ಣನ ಹೆಸರಲ್ಲಿ. ರುದ್ರಾಕ್ಷಿಪುರದ ರಿಂಗ್ ರೋಡಲ್ಲಿರೋ ಬಿಸ್ನೆಸ್ ಕಾಂಪ್ಲೆಕ್ಸು, ರೆಸಾರ್ಟು ದೇವಿಯಾನಿಗೆ. ಏರ್ಪೋರ್ಟ್ ರೋಡ್ನಲ್ಲಿರೋ ಸ್ಕೂಲು, ಜಮೀನು, ಬಂಗ್ಲೆ ದೇವು ಹೆಸರಿನಲ್ಲಿ. ಇನ್ನು ಉಳಿದ 33 ಕೋಟಿ ಕ್ಯಾಶು ನನ್ನ ಹತ್ರ ಇದೆ. ದೇವ್ಯಾನಿ, ಸಂತೋಷನಾ? ತುಂಬ ಸಂತೋಷ ಆಯಿತು ಅತ್ತೆ, ಥ್ಯಾಂಕ್ಸ್. ಆದರೆ ಏನಾದರೆ? ಇನ್ನೂ ಏನೋ ಪ್ರಶ್ನೆ ಇರೋ ಹಾಗಿದೆ ನಿನ್ನ ಮನಸ್ಸಿನಲ್ಲಿ? ಹೌದು ಅತ್ತೆ, ತಪ್ಪು ತಿಳ್ಕೊಬೇಡಿ. ಪ್ರತಿಬಿಂಬ ಚಾನಲ್ನಲ್ಲಿ ನಿಮ್ಮದು 32 ಕೋಟಿ ವರ್ತ್ ಶೇರ್ಸ್ ಇದೆ ಅಂತ ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ಜೊತೆಗೆ ಇಷ್ಟೆಲ್ಲ ಹಣ ಆಸ್ತಿ ಹಂಚಿದ ಮೇಲೂ 5 ಕೋಟಿ ರೂಪಾಯಿ ಉಳಿಯುತ್ತಲ್ಲ ಅತ್ತೆ, ಅದನ್ನು ಯಾರಿಗೆ ಕೊಡ್ತಿದ್ದೀರಾ? ನಿವೇದಿತಂಗೆ. ನಿವೇದಿತಂಗೆ ಪ್ರತಿಬಿಂಬ ಚಾನೆಲ್ ಶೇರ್ಸ್ನ ಜೊತೆಗೆ 5 ಕೋಟಿ ಕ್ಯಾಶ್ನ ಕೊಡಬೇಕು ಅಂತ ಇದ್ದೀನಿ. ಅವಳೇನೋ ಬೇಡ ಅಂತ ಹೇಳ್ತಾ ಇದ್ದಾಳೆ. ಆದರೆ ನೀವುಗಳು ಸಂತೋಷವಾಗಿರೋ ಹಾಗೆ ಅವಳು ಇರಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ನಿವೇದಿತಾ ಮತ್ತು ಅವರ ಮನೆಯವರು ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದಾರೆ. ಚಾನೆಲ್ ಕೆಲಸನ ನಿವೇದಿತಾ ಬಿಟ್ಟಿದ್ದಾಳೆ. ಅವಳಿಗೂ ಸಂಪಾದನೆ ಇಲ್ಲ. ಕಂಟಿ ಮೇಷ್ಟ್ರದ್ದು ಕೆಲಸ ಹೋಯ್ತಂತೆ. ಮನೆ ನಡೆಸೋದೇ ತುಂಬ ಕಷ್ಟ ಆಗಿದೆ. ಒಂದು 20,000 ಸಾಲ ಕೊಡಿ ಅಂತ ಮೊನ್ನೆ ಶಾರದಮ್ಮನವ್ರು ಬಂದಿದ್ದರು. ನನ್ನ ಕಷ್ಟ ಕಾಲದಲ್ಲಿ ನಿವೇದಿತಾ ಮತ್ತು ಅವ್ರ ಮನೆಯವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈಗ ಅವ್ರ ಕಷ್ಟದಲ್ಲಿ ನಾನು ಅವ್ರಿಗೆ ಆಗ್ತಿದ್ರೆ ಹೇಗೆ? ಅವಾಗವಾಗ 10,000 ಕೊಟ್ಟರೆ ಅದು ಬರೀ ತಾತ್ಕಾಲಿಕವಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದೇ ನಾನು 32 ಕೋಟಿ ಆಸ್ತಿನ ನಿವೇದಿತಂಗೆ ಕೊಟ್ಟರೆ
ಲೈಫ್ ಲಾಂಗ್ ಅವಳಿಗೆ ಹೆಲ್ಪ್ ಆಗುತ್ತೆ. ನಿಮ್ಮಿಬ್ಬರು ಮುಖದಲ್ಲಿ ಯಾಕೋ ಅಸಮಾಧಾನ ಕಾಣಿಸ್ತಾ ಇದೆ. ನನಗೆ ಹಿಂದೊಂದು ಮುಂದೊಂದು ಮಾತಾಡೋದಕ್ಕೆ ಬರಲ್ಲ ಅತ್ತೆ. ನೇರವಾಗಿ ಹೇಳ್ತೀನಿ, ದಯವಿಟ್ಟು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ನಿಮ್ಮ ಆಸ್ತಿನ ಭಾಗ ಮಾಡ್ತಿರೋ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಆಸ್ತಿ ಭಾಗ ಮಾಡ್ತಾ ಇರೋದು ಇಷ್ಟ ಆಗಲಿಲ್ವೋ, ಅಥವಾ ನಾನು ನಿವೇದಿತನಿಗೆ ಆಸ್ತಿಲಿ ಭಾಗ ಕೊಡ್ತಾ ಇರೋದು ಇಷ್ಟ ಆಗ್ತಾ ಇಲ್ವೋ? ನಿವೇದಿತಾಗೆ ಭಾಗ ಕೊಡ್ತಿರೋದು ಇಷ್ಟ ಆಗ್ತಿಲ್ಲ. ಹೌದಮ್ಮ, ನನಗೂ ಇಷ್ಟ ಆಗಲಿಲ್ಲ. ನಿವೇದಿತ ಯಾರಮ್ಮ ನಮ್ಮನೆ ಆಸ್ತಿಲಿ ಭಾಗ ತಗೊಳ್ಳೋದಕ್ಕೆ? ಕೃಷ್ಣ, ನಿವೇದಿತಾ ಈ ಮನೆ ಸೊಸೆ, ಹಿರಿ ಸೊಸೆ. ಸೊಸೆ ಆಗಿದ್ದವರು ಅತ್ತೆ, ಅವರಿವಾಗ ಈ ಮನೆಯಲ್ಲಿ ಇಲ್ಲ. ಅವ್ರಿಗೂ ದೇವಾನಂದ್ಗೂ ಸದ್ಯದಲ್ಲೇ ಡಿವೋರ್ಸ್ ಆಗೋ ಥರ ಇದೆ. ಕಾಂಪ್ರಮೈಸ್ ಆಗೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಅದು ಅಲ್ಲದೆ ಇತ್ತೀಚೆಗೆ ನಚಿಕೇತ್ ಅವ್ರ ಜೊತೆ ಅವ್ರು ಎಲ್ಲ ಕಡೆ ಕಾಣಿಸ್ಕೊತಾ ಇದ್ದಾರೆ. ಒಂದು ವೇಳೆ ನಿಮಗೆ ನಿವೇದಿತಾ ಅವ್ರ ಮೇಲೆ ನನಗಿರೋ ಹೊಟ್ಟೆ ಕಿಚ್ಚಿಂದ ನಾನು ಈ ಥರ ಮಾತಾಡ್ತಿದ್ದೀನಿ ಅಂತ ಅನ್ಸಿದ್ರೆ ಬೇಕಾದ್ರೆ ದೇವಾನಂದ ಸ್ವಾಮಿ ಅವ್ರನ್ನೇ ಕೇಳಿ. ಅವರು ನಿವೇದಿತಾ ನಚಿಕೇತ್ ಒಟ್ಟಿಗೆ ಇರೋದನ್ನ ಎಷ್ಟೋ ಸಲ ನೋಡಿದ್ದಾರೆ. ಅಷ್ಟೇ ಯಾಕೆ, ಮೊನ್ನೆ ಕೋರ್ಟ್ ಕೇಸ್ ಹಿಯರಿಂಗ್ ಇದ್ದಾಗಲೂ ನಚಿಕೇತು ನಿವೇದಿತಾ ಒಟ್ಟಿಗೆ ಬಂದಿದ್ದಾರೆ, ಕೇಳಿ. ನಿವೇದಿತಾ ಅವರು ಈಗ ಈ ಮನೆ ಸೊಸೆ ಅಲ್ಲ ಅತ್ತೆ. ಅವ್ರು ಸದ್ಯದಲ್ಲೇ ನಚಿಕೇತ್ ಅವ್ರನ್ನ ಮದುವೆ ಆಗೋಕ್ಕೆ ಹೋಗ್ತಿದ್ದಾರೆ. ದೇವ್ಯಾನಿ, ನಿವೇದಿತಾ ನಚಿಕೇತು ಮದುವೆ ಆಗ್ತಾರೆ ಅಂತೆಲ್ಲ ಹೇಳಬೇಡ. ಅವರಿಬ್ಬರು ಫ್ರೆಂಡ್ಸು, ಜೊತೆಗೆ ಓಡಾಡ್ತಾರೆ. ಅದಕ್ಕೆಲ್ಲ ಹೀಗೆ ಮಾತಾಡೋದಾ? ಛೇ, ಇರಬಹುದು. ಆದರೆ ಇವತ್ತಲ್ಲ ನಾಳೆ ಅವ್ರ ಮದುವೆ ಆಗೇ ಆಗ್ತಾರೆ. ನೀವೇ ನೋಡ್ತೀರಿ ಬೇಕಾದ್ರೆ. ನೋಡು, ನಾಳೆ ಬಗ್ಗೆ ಎಲ್ಲ ಇವತ್ತು ಮಾತಾಡಬೇಡ. ಇದು ನನ್ನ ಆಸ್ತಿ, ಸ್ವಯಾರ್ಜಿತ. ನಾನು ಯಾರು ಇಷ್ಟಪಡ್ತೀನೋ ಅವ್ರಿಗೆ ಕೊಡ್ಬೋದು. ಆ ಹಕ್ಕು ನನಗಿದೆ. ಸುಮ್ಮನೆ ನಾನು ನಿಮ್ಗೆ ಕೊಟ್ಟಿರೋ ಆಸ್ತಿನ ತಗೊಂಡು ಸಂತೋಷವಾಗಿರಿ. ಅಂದರೆ ನೀವು ನಮಗೆ ಭಿಕ್ಷೆ ಹಾಕ್ತಾ ಇದ್ದೀರಾ? ಅದನ್ನು ನಾವು ದೂಸರ ಮಾತಾಡದೆ ಇಸ್ಕೋಬೇಕು ಅಂತ ಅತ್ತೆ ನೀವು ಹೇಳ್ತಾ ಇರೋದು? ನಾನು ಹಾಗೆ ಹೇಳಿಲ್ವಲ್ಲಮ್ಮ. ನೇರವಾಗಿ ಹೇಳಿಲ್ಲ, ಆದರೆ ಅದೇ ಅರ್ಥ ಬರೋ ಥರ ಮಾತಾಡಿದ್ರಲ್ಲ. ಅಮ್ಮ, ಈ ವಿಚಾರವಾಗಿ ನಾನು ದಿವ್ಯಾನಿಗೆ ಸಪೋರ್ಟ್ ಮಾಡ್ತೀನಿ. ನಿವೇದಿತಾ ಅವ್ರ ಮನೇಲಿ ಕಷ್ಟ ಇದೆ ಅಂದ ಮಾತ್ರಕ್ಕೆ ಅವ್ರಿಗೆ ನಿನ್ನ ಆಸ್ತಿಲಿ ಭಾಗ ತಗೋಬೇಕು ಅಂತ ಯಾವ ಹಕ್ಕು ಇಲ್ಲ. ದೇವು, ನಿವೇದಿತಾ ಅವ್ರ ಬಗ್ಗೆ ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡ. ನನಗೆ ನಿಜವಾಗ್ಲೂ ನಿನ್ನ ಬಗ್ಗೆ ಕನ್ಸನಿದೆ. ಅದಕ್ಕೆ ಅಮ್ಮನಿಗೆ ಆಸ್ತಿಲಿ ನಿನಗೆ ಹೆಚ್ಚಿನ ಭಾಗ ಕೊಡು ಅಂತ ಹೇಳಿದ್ದು. ಆದರೆ ಅಮ್ಮ ಆಸ್ತಿಲಿ ನಿವೇದಿತಾ ಅವ್ರಿಗೂ ಭಾಗ ಕೊಡ್ತೀನಿ ಅಂತ ಹೇಳೋದಕ್ಕೆ ನನ್ನ ವಿರೋಧ ಇದೆ. ಅಪ್ಪಾಜಿ ಬದುಕಿರೋವರೆಗೂ ಅಪ್ಪಾಜಿನ ವಿರೋಧಿಸ್ಕೊಂಡು ಬಂದವರು ನಿವೇದಿತಾ. ಅವ್ರಿಗೆ ಅಮ್ಮ ಆಸ್ತಿಲಿ ಭಾಗ ಕೊಡ್ತೀನಿ ಅಂತ ಹೇಳ್ತಾ ಇರೋದು ನಂಗೆ ಚೂರು ಇಷ್ಟ ಆಗ್ತಾ ಇಲ್ಲ. ಅಮ್ಮ, ನಾನು ಹೇಳೋದು ಹೇಳಿದ್ದೀನಿ. ಇದ್ರ ಮೇಲೂ ನಿನಗೆ ನಿವೇದಿತಾ ಅವ್ರಿಗೆ ನಿನ್ನ ಆಸ್ತಿಲಿ ಭಾಗ ಕೊಡಬೇಕು ಅನ್ಸಿದ್ರೆ ಕೊಡು, ನಾವು ತಡೆಯಲ್ಲ. ಯಾಕೆಂದರೆ ಅದು ನಿನ್ನ ಸ್ವಂತ ಆಸ್ತಿ, ಹಣ. ಆದರೆ ಒಂದು ಮಾತಂತೂ ಸತ್ಯ, ನೀನು ನಿವೇದಿತಾ ಅವ್ರಿಗೆ ನಿನ್ನ ಆಸ್ತಿಲಿ ಭಾಗ ಕೊಡೋದಾದರೆ ನಾನು ದೇವ್ಯಾನಿ ನಿನ್ನ ಆಸ್ತಿಲಿ ಪಾಲು ತಗೊಳ್ಳಲ್ಲ. ನಮಗೂ ಸ್ವಾಭಿಮಾನ ಇದೆ.